ಫೈನಾನ್ಸ್ ಕಿರುಕುಳ ಇದೆಯಲ್ಲ ಅದನ್ನು ತಡೆಗಟ್ಟಬೇಕು, ರೈತರ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ವಿಧಾನಸಭೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಮಾತಾಡಿದ್ದಾರೆ. ರೈತರ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟಕ್ಕಿದೆ, ಅದರ ಜೊತೆಗೆ ಈ ಫೈನಾನ್ಸ್ನ ಕಿರುಕುಳವೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿ ಸದನದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದ್ದಾರೆ. ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕೊಡಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ. ಸಮಸ್ಯೆ ನಿವಾರಣೆಗೆ ಶಾಸಕ ಪುಟ್ಟಣ್ಣಯ್ಯ ಆಗ್ರಹ ಮಾಡಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಮಾತಿಗೆ ಸ್ಪೀಕರ್ ಕೂಡ ಹೊಗಳಿದ್ದಾರೆ. ಇದು ನೈಜವಾದ ಸಮಸ್ಯೆಗಳು ಅಂತ ಹೇಳಿದ್ದಾರೆ. ನೋಡಿ, ದರ್ಶನ್ ಪುಟ್ಟಣ್ಣ ಪರ್ಫೆಕ್ಟ್ ಆಗಿ ಅವ್ನು ಕೂಡ ಆನಂದ್ ಕೂಡ ಆಗಿ ಅಷ್ಟಲ್ಲಿ ಜಸ್ಟ್ ಏನೇನು ಬೇಕು ಅದಾಕಿ ನಿಮ್ಗೆ ಒಳ್ಳೇದು. ಯಾಕೆ ಒಂದು ನಾಳೆ ನಿಮ್ಗೆ ಮಾಧ್ಯಮದಲ್ಲಿ ಬರುವ ಕೂಡ ಬಹಳ ಸ್ಪಷ್ಟವಾಗಿ ಬರೀಲಿಕ್ಕೆ ಆಗ್ತದೆ. ಬೆಂಬಲ ಬೆಲೆ ಒದಗಿಸಲು 10,000 ಕೋಟಿಗಳ ಆವರ್ತ ನಿಧಿಯನ್ನು ಸರ್ಕಾರ ಒದಗಿಸಬೇಕು. ಅದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಲ್ಲ. ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇದು ಅತಿ ಅವಶ್ಯಕ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಬೆಳೆಗಳಿಗೆ ವೇರಿಯೇಷನ್ ಆಯ್ತಾ ಇರೋದ್ರಿಂದ ಅದನ್ನ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇಂದ ಅದನ್ನ ತುಂಬಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಮೈಕ್ರೋ ಫೈನಾನ್ಸ್ ಜಾಲದಿಂದ ಬಡ ಜನರ, ವಿಶೇಷವಾಗಿ ಮಹಿಳೆಯರಿಗೆ ಪಾರು ಮಾಡಲು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಸೂಸೈಡ್ಗಳು ನಡೀತಾ ಇದೆ. ಅದಕ್ಕೆ ಯಾವ ತರ ಸರಳ ವಿಧಾನದಲ್ಲಿ ಸಾಲನ ಒದಗಿಸ್ಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಅಂತ ನಿಮ್ ಮೂಲಕ ಕೇಳ್ಕೊಳ್ತೀನಿ. ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಗಳು ಇದು ಇಡೀ ವರ್ಷ ತೆಗ್ದಿಡಕ್ಕೆ ಏನ್ ಮಾಡಬೇಕು ಅದಕ್ಕೆ ಕ್ರಮ ವಹಿಸಬೇಕು ಸರ್ಕಾರ. ಕೊನೆಯದಾಗಿ ಈಗೇನು ಸಾವಯವ ಕೃಷಿ ಬಗ್ಗೆ, ಈಗ ಮೊನ್ನೆ 17ನೇ ತಾರೀಕು ಹಿಮಾಚಲ್ ಪ್ರದೇಶ್ ಬಜೆಟ್ ಅನೌನ್ಸ್ ಮಾಡಿದ್ರು. ಆ ಬಜೆಟ್ ಅಲ್ಲಿ ಅವರು ಸಾವಯವ ಕೃಷಿಗೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಕೆಲವು ಗೋಧಿ, ಜೋಳ ಇದಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟ್ ಸಬ್ಸಿಡಿನೂ ಅವರು ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಎಲ್ಲಾ ಸರ್ಕಾರದ ಏನು ಫಾರ್ಮ್ಗಳಿದೆ ಅದನ್ನೆಲ್ಲಾನು ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಮಾಡಬೇಕು ಅಂತ ಇದೊಂದು ಮಾಡಿದ್ದಾರೆ. ಮತ್ತೆ 1 ಲಕ್ಷ ರೈತರನ್ನ ನ್ಯಾಚುರಲ್ ಫಾರ್ಮಿಂಗ್ ಗೆ ತರಬೇಕು ಅಂತ ಈ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಈಗ ಈ ಬಜೆಟ್ ಅಲ್ಲಿ ಜೋಯ್ದಾ ತಾಲೂಕನ್ನ ಕಂಪ್ಲೀಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ಸಾಲಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಕ್ರಮ ವಹಿಸಬೇಕಾಯ್ತದೆ. ಕರ್ನಾಟಕದ ಕೃಷಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೇ ಗೊತ್ತಿರಂಗೆ ಅವ್ರು ನಡೆಸಿರೋ ಸರ್ವೆಯಲ್ಲಿ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತೆ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೀವಿ. ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು. ಪ್ರತಿ ಹೋಬಳಿಯ ಒಂದು ಪಂಚಾಯಿತಿಯನ್ನು ಪೂರ್ತಿ ನ್ಯಾಚುರಲ್ ಫಾರ್ಮಿಂಗ್ಗೆ ಏನ್ ಮಾಡಬೇಕು, ಮತ್ತೆ ಎಲ್ಲಾ ಬೆಳೆಯೋ ಪದ್ಧತಿಗಳು ಮತ್ತೆ ನಮ್ಮ ನೀರಾಯಿಸಂತ ಏನ್ ಪದ್ಧತಿಗಳಿದೆ ಅದನ್ನ ಪೂರ್ತಿ ಬದಲಾವಣೆ ಮಾಡಬೇಕು. ಅದಕ್ಕೆ ಬೇಕಾದಂತ ಅನುದಾನಗಳನ್ನ ಸರ್ಕಾರ ಮೀಸಲಾಗಿಡಬೇಕು ಈ ಬಜೆಟ್ ಅಲ್ಲಿ ಅಂತ, ಈ ಪೂರಕ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಅದನ್ನ ಅನೌನ್ಸ್ ಮಾಡಬೇಕು ಅಂತ ನಿಮ್ ಮೂಲಕ ಕೇಳ್ಕೊಳ್ತೀನಿ. ರೈತರಿಗೆ ನೋಡಿ, ದರ್ಶನ್ ಪುಟ್ಟಣ್ಣ ಪರ್ಫೆಕ್ಟ್ ಆಗಿ ಅವ್ನು ಕೂಡ ಆನಂದ್ ಕೂಡ ಆಗಿ ಅಷ್ಟಲ್ಲಿ ಜಸ್ಟ್ ಏನೇನು ಬೇಕು ಅದಾಕಿ ನಿಮ್ಗೆ ಒಳ್ಳೇದು. ಯಾಕೆ ಒಂದು ನಾಳೆ ನಿಮ್ಗೆ ಮಾಧ್ಯಮದಲ್ಲಿ ಬರುವ ಕೂಡ ಬಹಳ ಸ್ಪಷ್ಟವಾಗಿ ಬರೀಲಿಕ್ಕೆ ಆಗ್ತದೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದೆ, ಜಾಸ್ತಿ ಹಾಕಿದೆ, ಯಾರು ನೋಡುದಿಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಬರೀ ಅಷ್ಟು ಕಮ್ಮಿ 5-10 ನಿಮಿಷಕ್ಕೆ ಮತ್ತೆ ಜನ ನೋಡ್ತಾರೆ, ಮತ್ತೆ ಫಾರ್ವರ್ಡ್ ಮಾಡ್ತಾರೆ. ಎಲ್ಲಾ ವಿಷಯಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ನೀವು ಸೋಷಿಯಲ್ ಮೀಡಿಯಾ.